ಸ್ನೇಹಿತರೆ, ನಾವು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಲ್ಲಿ ಸಿಗುತ್ತೆ ಇದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪು. ಇಲ್ಲೇ ನಾವು ಡೀಸೆಲ್ ಹಾಕ್ಸಿದ್ದು. ಇಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ನಮಗೆ. ಏನು ಗುರುಗಳೇ, ಎಷ್ಟು ಕೊಟ್ಟರು ದುಡ್ಡು ಡಿಸ್ಕೌಂಟು? 165 ಐ ಥಿಂಕ್. 170 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 17,000ಕ್ಕೆ ಡೀಸೆಲ್ ಹಾಕ್ಸಿದ್ರೆ 170 ರೂಪಾಯಿ ಕೊಡ್ತಾರೆ. ಆ ರೀತಿ ಇಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಇಲ್ಲಿ ಟಾಯ್ಲೆಟ್ಸು ಎಲ್ಲ ಇದೆ ಆ ಕಡೆ. ನಾವು ಇಲ್ಲೇ ಹಾಕ್ಸೋದು ಡೀಸೆಲ್ಲು. ಇಲ್ಲಿ ಹಾಕ್ಸಿದ್ರೆ ಚೆನ್ನಾಗಿ ಮೈಲೇಜು ಬರುತ್ತೆ, ಎಲ್ಲ ಬರುತ್ತೆ. ನೀರು ಸಿಗುತ್ತೆ, ನೀರು ಬಾಟ್ಲೆಲ್ಲ ಕೊಡ್ತಾರೆ, ಬಟ್ಟೆ ಎಲ್ಲ ಕೊಡ್ತಾರೆ. ಅಲ್ಲ ಗುರುಗಳೇ? ಹೌದು. ಇಲ್ಲೇನಾದರೂ ಮೋಸ ಮಾಡ್ತಾರಾ ಬಂಕಲ್ಲಿ? ಇಲ್ಲ, ಏನೇನು ಮಾಡಲ್ಲ. ಇಲ್ಲಿ ನಾವು ಯಾವಾಗೂ ಹಾಕ್ಸ್ತೀವಿ. ಒಂದೊಂದು ಸರಿ ಏನಂದರೆ ಈ ದರಿದ್ರ ರೋಡ್ಗಳಿಂದ ಒಂದೊಂದು ಸರಿ ಮೈಲೇಜ್ ಬರೋಲ್ಲ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ಇಲ್ಲಿ ಮೋಸ ಮಾಡ್ತಾರೆ ಅಂತಾರೆ. ಎಲ್ಲೂ ಮೋಸ ಮಾಡಲ್ಲ. ನಾನೇ ಅಲ್ಲಿ ಗನ್ ಹಿಡಿದು ಖುದ್ದಾಗಿ ಡೀಸೆಲ್ ಹಾಕ್ತೀನಿ. ಏನು ರೀ ಗುರುಗಳೇ? ಹೌದು. ಏನೋ ಮೋಸ ಮಾಡ್ತಾರೆ? ಚಾನ್ಸೇ ಇಲ್ಲ. ಹಾಂ, ನಾನು ಇಲ್ಲಿ ಯಾವಾಗ ಹಾಕ್ಸ್ತಾ ಇರ್ತೀನಲ್ಲ, ಗೊತ್ತಾಗ್ಬಿಡುತ್ತೆ ಮೋಸ ಮಾಡೋಂಗಿದ್ರೆ ಬಂಕಲ್ಲಿ. ನಾನು ಕರೆಕ್ಟಾಗಿ ನನಗೆ ಅಂದಾಜು ಏನಿರುತ್ತೋ ಅಲ್ಲಿಗೆ ಬರುತ್ತೆ. ಅದು ಕರೆಕ್ಟಾಗಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದು ಫುಲ್ ಟ್ಯಾಂಕ್ ಆಗೋ ಅಷ್ಟೊತ್ತಿಗೆ ನನಗೆ ಗೊತ್ತಾಗ್ಬಿಡುತ್ತೆ. ಡೈಲಿ ಡೀಸೆಲ್ ಹಾಕ್ಸ್ತೀವಲ್ಲ ಆ ಲೆಕ್ಕಾಚಾರದಲ್ಲಿ. ಇದೆಲ್ಲ ಕೂಡ ಕಂಪ್ನಿ ಮೇಂಟೈನ್ ಮಾಡ್ತಾ ಇರೋದು. ಇಲ್ಲಿ ಯಾರು ಅಷ್ಟು ಈಸಿಯಾಗಿ ಇದು ಮಾಡಲ್ಲ. ಅದೆಲ್ಲ ಕೂಡ ಸುಮಾರು ಮೀಟ್ರ್ಗಳ ಹತ್ರನೇ 3-4 ಕ್ಯಾಮ್ರಾ ಇರ್ತವೆ. ಸೈಡಲ್ಲೆಲ್ಲ ಕ್ಯಾಮ್ರಾಗಳಿರ್ತವೆ, ಸುತ್ತಲೂ ಕ್ಯಾಮ್ರಾ ಇದ್ದಾವೆ. ಓನರ್ ನೋಡಿದ್ರೆ ಅಲ್ಲೇ ಕೂತಿರ್ತಾನೆ. ಏನು ರೀ, ಕಂಪ್ಲೇಂಟ್ ಬೇಕಾದರೂ ಇಲ್ಲೇ ಹೋಗ್ಬಿಟ್ಟು ಮಾಡ್ಬೋದು ಆರಾಮಾಗಿ. ಇಲ್ಲಿ ಈಗ ತಾನೇ ಬಾರ್ಡ್ರ್ ಪಾಸ್ ಹಾಕಿ ಇಲ್ಲಿ ನಿಂತಿದ್ದೀವಿ. ಏನು ರೀ ಗುರುಗಳೇ, ಓಡೋಣ? ನೋಡಿರಿ, ಬಿಸ್ಕೆಟ್ ಪ್ಯಾಕ್ ತಿಂದಿದ್ದಾರೆ. ಇನ್ನೂ ಊಟ ಮಾಡಿಲ್ಲ. 12 ಗಂಟೆ ಆಗ್ತಿದೆ ಟೈಮು. ಫಸ್ಟ್ ಇಲ್ಲಿ ಮುಂದೆ ಹೋದರೆ ನಮ್ಮ ಕರ್ನಾಟಕ RTO ಎಲ್ಲ ಪಾಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಊಟ ಸಿಗುತ್ತೆ. ಅಲ್ಲಿ ಫಸ್ಟ್ ಊಟ ಮಾಡಿಕೊಂಡು ನಮ್ಮ ಜರ್ನಿನ ಮುಂದುವರ್ಸೋಣ. ಸ್ನೇಹಿತರೆ, ಬಾರ್ಡ್ರೆಲ್ಲ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದು ಒಂದು 10-20 ಕಿಲೋಮೀಟ್ರು ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಸೈಡಿಗೆ ಹಾಕಿ ಮಲ್ಕೊಂಡಿದ್ವಿ. ಅದಾದಮೇಲೆ ಎದ್ದು ಬೆಳಗಿನ ಜಾವ 6 ಗಂಟೆಗೆ ಬಿಟ್ವಿ. ಅಂದರೆ ಅಲ್ಲಿ ರಾತ್ರಿ 1 ಗಂಟೆ ಆಯಿತು. ಪಂಚರ್ ಬೇರೆ ಆಗಿತ್ತು ಗಾಡಿ. ಅದರಿಂದಾಗಿ ರಾತ್ರಿ 1 ಗಂಟೆಗೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಸೈಡಿಗೆ ಹಾಕಿ ಮಲ್ಕೊಂಡಿದ್ವಿ. ಒಂದು ಬೋಲ್ಟ್ ಹೊಡೆದಿತ್ತು, ಅದನ್ನೆಲ್ಲ ತೆಗೆದು ಮತ್ತೆ ಪಂಚರ್ ಹಾಕ್ಸಿ ಎಲ್ಲ ಲೇಟ್ ಆಯಿತು. 1-2 ಗಂಟೆ ಆಯಿತು. ಸುಸ್ತು ಬೇರೆ ಆಗಿದ್ಬಿಟ್ಟಿದ್ವಿ, ಎಲ್ಲ ಬಿಚ್ಚಿ ರೆಡಿ ಮಾಡೋ ಅಷ್ಟೊತ್ತಿಗೆ. ಅದರಿಂದಾಗಿ ನಾವು ಪೆಟ್ರೋಲ್ ಬಂಕಲ್ಲಿ ಹಾಕಿ ಮಲ್ಕೊಂಡು ಬೆಳಿಗ್ಗೆ 6:30 ಹಂಗೆ ಬಿಟ್ಟಿದ್ವಿ. ಇಲ್ಲಿ ಧಾರವಾಡ ಹುಬ್ಳಿ ಬೈಪಾಸ್ ಇದೆಯಲ್ಲ, ಹೈವೇ ರೆಡಿ ಮಾಡ್ತಾಯಿದ್ರಲ್ಲ, ಅಲ್ಲಿ ಇದ್ದೀವಿ ಈಗ. ಇದೇನು ನೋಡ್ತಾ ಇದ್ದೀರೋ ಇಲ್ಲೇ ತಿಂಡಿ ಮಾಡಿದ್ದು. ಇಲ್ಲೆಲ್ಲ ಕೂಡ ತುಂಬ ಕಾಸ್ಟ್ಲಿ. ಇಲ್ಲಿ ಯಾರು ಊಟ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲೆಲ್ಲ ತುಂಬ ಜನ ಊಟ ಮಾಡೋಕ್ಕೆಲ್ಲ ನಿಲ್ಲಿಸ್ತಾ ಇರ್ತಾರಲ್ಲ. ಇದು ರೋಡ್ ಸೈಡಲ್ಲೇ ಇಷ್ಟೇನು ಕಾಸ್ಟ್ಲಿ ಆದರೆ ಇನ್ನು ಹೋಟ್ಲುಗಳಲ್ಲಿ ಇನ್ನೆಷ್ಟು ಕಾಸ್ಟ್ಲಿ ಇರ್ಬೋದು. ನಾವೇನೋ ಪಾಪ ಬಿಡು, ಇದು ರೋಡ್ ಸೈಡವರು ಅವರು ಸ್ವಲ್ಪ ಚೆನ್ನಾಗಿ ಆಗಲಿ ಅಂತೇಳ್ಬಿಟ್ಟು ನಾವು ಇಲ್ಲಿ ನಿಲ್ಲಿಸಿ ಊಟ ಮಾಡ್ತೀವಿ, ವ್ಯಾಪಾರ ಆಗಲಿ ಅಂತ. ಅವ್ರು ನೋಡಿದ್ರೆ ಹೋಟ್ಲುಗಳಿಗಿಂತ ಜಾಸ್ತಿ ರೇಟ್ ಇಟ್ಟು ಮಾಡ್ತಾರೆ. ಇದರ ಅವಶ್ಯಕತೆ ನಮಗಿದೆಯಾ ಹೇಳ್ರಿ? ಅಲ್ಲಿ ಹಾವೇರಿ ಕಡೆ ಮತ್ತು ನಮ್ಮ ಬೆಂಗಳೂರು ಕಡೆಯಲ್ಲೆಲ್ಲ ಮಾಡ್ತಾರಲ್ಲ, ಆ ರೇಟ್ ಆದರೆ ಓಕೆ. ಅಂಥವ್ರ ಹತ್ರ ವ್ಯಾಪಾರ ಮಾಡಬೇಕು. ಇಂಥವ್ರಿಗೆಲ್ಲ ವ್ಯಾಪಾರ ಮಾಡೋದೇ ತಪ್ಪು ಅನಿಸ್ಬಿಡ್ತು ನನಗೇನೋ. ಏನು ರೀ ಗುರುಗಳು, ಏನಂತೀರಾ? ಹಾಂ, ಕರೆಕ್ಟ್. 2 ಪೂರಿ ಇಷ್ಟಿದೆ, 40 ರೂಪಾಯಿ ಅಂದರೆ ಅದಕ್ಕೆ ಹುಡುಗಾಟ. ನನಗೆ ಇಷ್ಟ ಆಗಿಲ್ಲ. ಈಗ 2 ಇಡ್ಲಿಗೆ 40 ಅಂತ. ನಾವೇನೋ ಹೋಟ್ಲು ಸೈಡು ಗಾಡಿ ಪಾರ್ಕಿಂಗ್ ಚೆನ್ನಾಗಿರುತ್ತೆ, ಏನೋ ಬಿಸಿ ಬಿಸಿ ಕೊಡ್ತಾರೆ ಅಂದರೆ ಇವರು ತುಂಬ ಯಾಮಾರಿಸ್ಬಿಟ್ರು. ನನಗೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸರಿ ಯಾರಿಗೂ ನಿಲ್ಲಿಸ್ಬೇಡ್ರಿ. ನಾವಂತೂ ನಿಲ್ಲಿಸಲ್ಲ. ಬೇರೆ ನಾವು ರೆಗ್ಯುಲರ್ ಆಗಿ ಇಲ್ಲಿ ತಿಂತಿರ್ಲಿಲ್ಲ. ತಿಂದವರು ನಾಳೆ ಯಾರು ನಾವು ಇಲ್ಲಿ ಹೊಸದಾಗಿ ಹಾಕಿದಾರಲ್ಲ, ಒಂದ್ಸರಿ ತಿನ್ನೋಣ ಅಂತ ನಿಲ್ಸಿದ್ದಷ್ಟೇ. ನಾವು ನಿಲ್ಲಿಸ್ತಾನೆ ಇರಲಿಲ್ಲ. ಇಲ್ಲ ಅಂದಿದ್ರೆ ಇನ್ಮೇಲೆ ನಿಲ್ಸಲ್ಲ. ದಯವಿಟ್ಟು ಯಾರು ಇಲ್ಲಿ ನಿಲ್ಸಕ್ಕೂ ಹೋಗ್ಬೇಡ್ರಿ. ಅವ್ರಿಗೆ ಬುದ್ಧಿ ಬರುತ್ತೆ, ಆಮೇಲೆ ಕಮ್ಮಿ ಮಾಡ್ಕೊತಾರೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಂತೂ ತುಂಬ ಮಳೆ ಅಂದರೆ ಮಳೆ. ನಮ್ಮ ಗುರುಗಳು ನಾವು ಈಗ ಆ್ಯಡ್ಗಳು ಎಲ್ಲ ಹಾಕ್ಕೊಂಡು ಇಲ್ಲಿ ಕಾಲಿಟ್ಕೊಳ್ಳೋ ಹತ್ರ ಟಾರ್ಪಲ್ ಒಂದು ಪ್ಲಾಟ್ಫಾರಮ್ಗೆ ಹಾಕೋಂಥ ಟಾರ್ಪಲ್ ಇಲ್ಲಿ ಇಟ್ಕೊಂಡಿದ್ವಿ. ಮುಂದೆ ಏನಾದರೂ ತುಂಬ ಬಿಸ್ಕೆಟು ಇಲ್ಲ ಅಂದರೆ ಏನಾದರೂ ಉಪ್ಪು, ಆ ಥರ ಸಕ್ಕರೆ, ರಾಗಿ, ಜೋಳ ಈ ಥರದ್ದು ಏನಾದರೂ ಲೋಡ್ ಆಗ್ತಾವಲ್ಲ, ಅಂಥವು ಹಾಕೊಳ್ಳೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ ಟಾರ್ಪಲ್ಲು. ಅದನ್ನು ಟೂಲ್ಸ್ ಬಾಕ್ಸ್ ಒಳಗೆ ಹಾಕಿ, ಬಕೆಟ್ ಒಂದಿತ್ತಲ್ಲ ಅದನ್ನು ಸೀದಾ ಐತೆ ಟೂಲ್ಸ್ ಬಾಕ್ಸ್ ಒಳಗೆ ಹಾಕಿದ್ದೀವಿ. ಏನ್ರಿ ಗುರುಗಳೇ? ಹೌದು. ಯಾಕ್ರಿ ಹಾಕಿದ್ದು ಹೇಳ್ರಿ, ಮಾತಾಡ್ರಿ. ಕಾರ್ ಇಟ್ಕೊಳಕ್ಕೆ ಡಬ್ಬ ಪ್ಲಸ್ ಅದು ಕಾಯಿಟ್ಬಲ್ ಹಾಕಿದ್ದು, ಆ ಡಬ್ಬ ಪ್ಲಸ್ ಆ ಟಾರ್ಪಲ್ ಅದು ಬಾಕ್ಸಲ್ಲಿ ಹಾಕಿದ್ದೀವಿ. ಸೇಫ್ ಆಯಿತು. ಹಗ್ಗ ಟಾರ್ಪಲ್ ಎಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಟಾರ್ಪಲನ್ನು ನೋಡ್ಕೊಂಡು ರೆಡಿ ಮಾಡಿದ್ದೀವಿ. ಟೈರ್ ಎಲ್ಲ ನೋಡಿದ್ರೆ ಇಲ್ಲ ಹೋಗ್ಲಿ. ಟೈರ್ ಎಲ್ಲ ಕರೆಕ್ಟ್ ಆಗಿದೆ. 5 ಅಲ್ಲ 6 ಮುಂದೆ ನೋಡಿ ಟೈಮ್ ಊಟ ಮಾಡ್ಕೊಂಡು
ನೋಡ್ರಿ ಇಲ್ಲೆಲ್ಲ ತುಂಬ ಮಳೆ ಅಂದರೆ ಮಳೆ ಇದೆ. ಮಳೆ ಬರ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಹಾವೇರಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ರಿ ಹಾವೇರಿ ಬಸ್ಸು, ಹಾವೇರಿ ಇನ್ನೂ ಬಿಟ್ಟಿಲ್ಲ, ಇನ್ನು ಹಾವೇರಿ ಮುಂದೆ ಸಿಗುತ್ತೆ. ಹಾವೇರಿ ಹತ್ತತ್ರ ಹೋಗ್ತಾ ಇದೀವಿ ನಾವು. ಅದು ನೋಡ್ರಿ ಹಾವೇರಿ ಬಸ್ಸೇ ಅದು. ಸ್ನೇಹಿತರೆ, ನಾವು ನೈಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ರಗಳೆ ಆಗಿದೆ. ಏನಂದರೆ ಅವರು ನಮ್ಮ ಹಳೆ ಗಾಡಿದೊಂದು ಪೇಮೆಂಟು ಪೆಂಡಿಂಗ್ ಮಾಡಿದ್ರಂತೆ, ತುಂಬ ದಿನ ಆದಮೇಲೆ ಹಾಕಿದ್ರಂತೆ. ಅದಕ್ಕೆ ದುಡ್ಡು ಹಾಕ್ಸ್ಕೊಂಡು ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ಯಾವುದು ಬೇರೆ ಗಾಡಿದು ಇನ್ನೊಂದು ದುಡ್ಡೇ ಹಾಕಿಲ್ಲ ಅಂತ ಕಂಪ್ಲೇಂಟ್ ಐತೆ ಈ ಪಾರ್ಟಿದು. ಅದರಿಂದಾಗಿ ದುಡ್ಡು ಕೊಟ್ಟ ಮೇಲೆ ಅನ್ಲೋಡ್ ಮಾಡೋಣ ಅಂತ ಅಲ್ವಾ. ಮತ್ತು ಅನ್ಲೋಡ್ ಆದಮೇಲೆ ಕಷ್ಟಪಟ್ಟಿರೋ ದುಡ್ಡನ್ನು ಭಿಕ್ಷೆ ಬಿಡೋಕ್ಕಾಗಲ್ಲ. ಏನ್ರಿ ಗುರುಗಳೇ ಅಲ್ವಾ? ಹೌದು. ನಮ್ಮ ಅಲ್ಲಿಂದ ಲೋಡ್ ಮಾಡ್ಕೊಂಬಂದು ಡೀಸೆಲ್ ದುಡ್ಡು ಕೊಡೋಂಗೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ರೆ ಯಾವ ಥರ ಡ್ರೈವರು ಕಂಡಕ್ಟ್ರು ಮೇಂಟೈನ್ ಮಾಡ್ಕೊಂಬರೋಕ್ಕಾಗತ್ತೆ? ಓನರ್ ಹೇಳಿದ್ರೆ ದುಡ್ಡು ಕೊಡೋವರೆಗೂ ಏನೂ ಮಾಡಬೇಡ ಅಂತಾರೆ. ನಾವು ಯಾರ ಕಡೆ ಸಾಗಬೇಕು? ಬರೋದೇನೋ ತಂದುಬಿಟ್ಟಿದ್ದೀವಿ, ಮತ್ತೆ ಚೆನ್ನೈಗೆ ಹೋಗ್ಬೇಕು ಗಾಡಿ. ಏನು ಮಾಡಬೇಕು? ಇಲ್ಲಿ ಕಾಯ್ತಾ ಇದ್ದೀವಿ. ಬೆಳಗಿನ ಜಾವ ಎಷ್ಟು ಗಂಟೆ ಆಗಿದೆ ಗುರುಗಳೇ? 5 ಗಂಟೆ ಈಗ 6:30, 6 ಗಂಟೆ 6 ಕಾಲ ಆಗಿದೆ. ನಿದ್ದೆ ಇಲ್ಲ ನಮಗೆ ಸರಿಗೆ. ನಾವು ಪಾರ್ಟಿ ಮೇನ್ ರೋಡಲ್ಲಿ ಇದೆ ಗಾಡಿ, ಅನ್ಲೋಡ್ ಆಗಬೇಕು. ಇಲ್ಲಿ ಪೊಲೀಸ್ನವ್ರು ಬಂದರೆ ಮತ್ತೆ ನಮಗೆ ಫೈನ್ ಹಾಕ್ತಾರೆ. ಎಲ್ಲ ಸಮಸ್ಯೆಗಳಿದ್ದಾವೆ. ನೋಡ್ರಿ ಅಲ್ಲಿ ನೋ ಪಾರ್ಕಿಂಗ್ ಹತ್ರ ಗಾಡಿ ನಿಲ್ಸಿದೀವಿ, ಬೋರ್ಡ್ ಐತೆ. ಇಲ್ಲೆಲ್ಲ ಕೂಡ ಜಾಸ್ತಿ ನಿಲ್ಸೋಕ್ಕಾಗಲ್ಲ. ಆದರೂ ಗಾಡಿ ಬೇರೆ ಬೆಳಗ್ಗೆನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಯಾವ ಪಾರ್ಟಿಗೆ ಫೋನ್ ಮಾಡಿದ್ರು ರೆಸ್ಪಾನ್ಸೇ ಕೊಡಲ್ಲ. ಅವ್ನಿಗೆ ಮಾಲೇ ಬೇಕಾಗಿಲ್ವೇನೋ ಅನಿಸುತ್ತೆ, ಆ ಥರ ಮಾಡ್ತಾನೆ. ತುಂಬ ಬೇಜಾರಾಗುತ್ತೆ ಈ ಥರದವ್ರು ತುಂಬ್ಕೊಂಬಂದರೆ. ನೋಡೋಣ, ಏನಾದರೂ ದುಡ್ಡೇನಾದರೂ ಹಾಕಲಿಲ್ಲ ಅಂದರೆ ಶಿಸ್ತಾಗಿ ಗೋಡನಲ್ಲಿ ಅಲ್ಲಿ ಹೋಗಿ ನಿಲ್ಸಿದ್ರೆ ಎಲ್ಲ ರಪ ಅಂತ ಇಳಿಸ್ಕೊತಾರೆ. ಆಮೇಲೆ ಬಂದು ದುಡ್ಡೆಲ್ಲ ಕೊಟ್ಟು ಎತ್ಕೊಂಡು ಹೋಗಲಿ, ಆ ಥರ ಮಾಡ್ತೀವಿ. ಇಲ್ಲ ಅಂದರೆ ಒಂದು ದಿನಕ್ಕೆ 3,000 ರೂಪಾಯಿ ಆಲ್ಟಿಂಗ್ ಹಿಂಗೆ ಇಸ್ಕೊತೀವಿ. ಆ ರೀತಿ ಮಾಡೋಣ ಅಂತ ಹೇಳಿದ್ದೀನಿ. ಮುಂಚೆನೇ ಹೇಳಿದ್ದೀನಿ ನಾನು, ಈ ತೊಂದರೆ ಕೊಟ್ಟರೆ ಆ ಥರನೇ ಆಗುತ್ತಪ್ಪ ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಲ್ವಾ ಗುರುಗಳೇ? ಎಸ್. ಆಲ್ಟಿಂಗು ಮಾಡೋಂಗಿಲ್ಲ, ಅನ್ಲೋಡ್ ಮಾಡಲೇಬೇಕು. ಅವ್ನ ಮೆಟೀರಿಯಲ್ಸ್ ಯಾಕಪ್ಪ ಅಂದರೆ ಚೆನ್ನೈಗೆ ಹೋಗ್ಬೇಕು, ಅದು ಇಂಪಾರ್ಟೆಂಟು. ಫ್ಯಾಕ್ಟ್ರಿ ಇದು ಮೆಟೀರಿಯಲ್ಸ್ ಇದೆ. ಕಂಜಿ ಪಿಂಜಿ ವ್ಯವಹಾರ ಮಾಡೋರ ಜೊತೆ. ಓಕೆ, ನೋಡೋಣ. ಇಲ್ಲಿ ಖಾಲಿ ಮಾಡಿಕೊಂಡು ಚೆನ್ನೈ ಕಡೆ ಹೊರಡೋಣ. ಸ್ನೇಹಿತರೆ, ಇಲ್ಲಿ ಸಿಟಿ ಒಳಕ್ಕೆ ಬಂದು ಪಾರ್ಸಲ್ಲು ಇದು ದುಡ್ಡೆಲ್ಲ ಇಸ್ಕೊಂಡಿದ್ದಾದಮೇಲೆ ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ಈಗ ಅಲ್ಲಿ ಅನ್ಲೋಡ್ ಮಾಡೋದು ಶುರು ಮಾಡಿದ್ದಾರೆ. ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿ, ಮೊಬೈಲ್ ಬೇರೆ ಚಾರ್ಜಿಂಗ್ ಹಾಕಿದ್ದೆ, ಚಾರ್ಜ್ ಇರಲಿಲ್ಲ. ಅದರಿಂದಾಗಿ ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿ ಕ್ಲೀನಾಗೆಲ್ಲ ಸುತ್ಕೊತಾ ಇದ್ದಾರೆ ನಮ್ಮ ಗುರುಗಳು. ಟಾರ್ಪಲ್ಲೆಲ್ಲ ಮಡಿಸಿ ಎಲ್ಲ ಹಾಕಿದ್ದೀನಿ. ಮೇಲ್ಗಡೆ ಸುಮ್ಮನೆ ಹಿಂಗೆ ಅಡ್ಡ ಕಟ್ತಾ ಇದ್ದಾರೆ ಅಷ್ಟೇ ಕ್ಯಾಬಿನ್ ಮೇಲೆ. ಅಲ್ಲಿ ಹಿಂದೆಗಡೆ ತೋರಿಸ್ತೀನಿ ಬರ್ರಿ. ಲೋಡ್ ಆಗಬೇಕಾದ್ರೆ ತೋರಿಸಿರ್ಲಿಲ್ವಲ್ಲ ಪಾರ್ಸಲ್ ಏನು ಎಷ್ಟು ಹೈಟ್ ಬಂದಿತ್ತು ಅಂತ. 4-5 ಅಡಿ ಎಷ್ಟು ಹೈಟ್ ಬಂದಿತ್ತು. ಏನ್ರಿ ಗುರುಗಳೇ? 30 ಅಣ್ಣ ನೋಡ್ರಿ, ಇಲ್ಲಿ ಸ್ಮೆಲ್ ಕೊಡ್ರಿ. ಸುಸ್ತಾಗ್ಬಿಟ್ಟಿದ್ದೀರಾ? ನೀರು ಕುಡಿತಾ ಇದ್ದೀರಾ? ಕುಡೀರಿ. ಸ್ನೇಹಿತರೆ, ಬೆಂಗಳೂರಲ್ಲೆಲ್ಲ ಅನ್ಲೋಡ್ ಮಾಡಿಸಿ ಅಲ್ಲಿಂದ ನಾವು ಬೆಳ್ಳಂದೂರು ಮೇಲೆ ಇದು ಮಹದೇವಪುರ ಕೃಷ್ಣರಾಜಪುರಂ ಅನಿಸುತ್ತೆ ಅದು. ಮತ್ತು ಹೊಸಕೋಟೆ ಮೇಲೆ ಸೀದಾ ಕೋಲಾರ, ಮುಳಬಾಗಿಲು, ಚಿತ್ತೂರು ಈ ರಸ್ತೆ ಬಳಸ್ಕೊಂಡು ನಾವು ಈ ಕಡೆ ಚೆನ್ನೈಗೆ ಬರ್ತೀವಲ್ಲ, ಆ ರಸ್ತೆಯಲ್ಲಿದ್ದೀವಿ. ಚಿತ್ತೂರಿಂದ ಸಿಟಿ ಒಳಗಡೆಯಿಂದ ಬಂದಿದ್ದು. ಈ ಕಡೆ ರಾಣಿಪೇಟೆ ಕಡೆ ಅಲ್ಲ, ಈ ಕಡೆ ಇನ್ನೊಂದು ರೋಡ್ ಇದೆ, ಆ ರೋಡಲ್ಲಿ. ಈ ಕಡೆ ಟೋಲ್ ಏನೇನೂ ಬರೋಲ್ಲ. ಮತ್ತು ನಾವು ಈ ಕಡೆ ಆಂಧ್ರ ಹತ್ತತ್ರ ಖಾಲಿ ಆಗೋದು.
ಚೆನ್ನೈಯಿಂದ ಆಂಧ್ರಕ್ಕೆ ಹೋಗುತ್ತಲ್ಲ ಆ ರೋಡು ಪಕ್ಕದಲ್ಲಿ ಕಾಲುವೆ ಆಗುತ್ತೆ ಈ ನಮ್ಮ ಲೋಡ್ ಅನ್ನೋದು. ಅದರಿಂದಾಗಿ ನಾವು ಈ ರಸ್ತೆ ಬಳಸ್ತಾ ಇರೋದು. ಈ ಶ್ರೀಪೆರಂಬದೂರು ಬೇರೆ ಏನಾದರೂ ಆಗಿದ್ದರೆ ಹಂಗೆ ರಾಣಿಪೇಟೆ ಮೇಲೆ ಹಂಗೆ ಹೋಗ್ಬೋದಿತ್ತು, ಇಲ್ಲಾಂದರೆ ಬೇರೆ ರಸ್ತೆಗಳು ಇನ್ನೂ 2-3 ಇದೆ, ಹಂಗೆ ಆಸೆ ಹೋಗ್ಬೋದಿತ್ತು. ನಾವು ಹೋದ ವಿಡಿಯೋದಲ್ಲಿ ಹೇಳಿದ್ವಲ್ಲ ಅದೇ ರಸ್ತೆಯಲ್ಲೇ ಹೋಗ್ತಾ ಇರೋದು. ಸ್ವಲ್ಪ ನಿದ್ದೆ ಕಣ್ಣಲ್ಲಿದ್ದೀನಲ್ಲ, ಅದರಿಂದಾಗಿ ಸ್ವಲ್ಪ ನಿದ್ದೆ ಕಿಟ್ಟು ಮಾತಾಡೋಕ್ಕೆ ಬೇಗ ಆಗ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇನ್ನೇನು ನಾವು ಇಲ್ಲಿಂದ ನಮಗೆ 80 ಕಿಲೋಮೀಟ್ರ್ ಐತೆ ಚೆನ್ನೈ. ರೈಲ್ವೆ ಗೇಟ್ ಹಾಕಿದ್ರು, ಮೊಬೈಲು ಚಾರ್ಜ್ ಇರಲಿಲ್ಲ, ಅದರಿಂದಾಗಿ ಚಾರ್ಜ್ ಹಾಕಿದ್ದೆ. ರೈಲ್ವೆ ಗೇಟ್ ತೆಗೆದ್ರು, ಇಲ್ಲಿಂದ ಹೊಡೋಣ ಬರ್ರಿ. ನಮ್ಮ ಉಮಾಪತಿ ಅಣ್ಣವರು ಅಲ್ಲೇ ಇಳ್ಕೊಬಿಟ್ರು. ಯಾಕಪ್ಪ ಅಂದರೆ ಅವರು ಮಿಸ್ಸಸ್ ಅವರೆಲ್ಲ ಬೆಂಗಳೂರಲ್ಲೇ ಇರೋದು, ಅದರಿಂದಾಗಿ ಅಲ್ಲೇ ಇಳ್ಕೊಬಿಟ್ರು. ಇಳ್ಕೊಂಡು ದುಡ್ಡು ಇಸ್ಕೊಂಡು ಹೋದರು ಮನೆಗೆ. ನೀನು ಚೆನ್ನೈಗೆ ಹೋಗಿ ಬಾ ಅಂತಂದರು. ನನಗೆ ಸ್ವಲ್ಪ ಸಿಟ್ಟು ಬಂದುಬಿಟ್ಟಿತ್ತು, ಯಾಕಂದರೆ ಹೆಂಗೆ ಸಿಕ್ಕಿದ್ರೆ ಹಂಗೆ ಮಾತಾಡಿದ್ರೆ ಸಿಟ್ಟು ಬರಲ್ವಾ, ಅದರಿಂದಾಗಿ ಸ್ವಲ್ಪ ಸಿಟ್ಟು ಬಂದಿತ್ತು. ಏನೇ ಆಗಲಿ ಸಣ್ಣ ಪುಟ್ಟ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಟ್ರೈನ್ ನೋಡಿ ಇನ್ನು ಇಲ್ಲಿ ನಿಲ್ಲಿಸಿದೆ. ರೈಲ್ವೆ ಸ್ಟೇಷನ್ ಪಕ್ಕನೇ ರೈಲ್ವೆ ಗೇಟ್ ಇರೋದು, ಅದೊಂದು ಸ್ಪೆಷಲ್ಲು. ಇಲ್ಲಿ ಈ ಕಡೆಯಿಂದ ಬಂದರೆ ನಮಗೆ ಪುತ್ತೂರು ಒಳಗಡೆಯಿಂದ ಅಲ್ಲ, ಇದು ಬೇರೆ ನಗರಿ ಬರೋ ರಸ್ತೆಯಲ್ಲಿ ಬಂದು ಸ್ವಲ್ಪ ನಗರಿ ಒಳಕ್ಕೂ ಹೋಗಂಗಿಲ್ಲ. ಇನ್ನೊಂದು ರೋಡ್ ಇದೆ, ಅದು ಸ್ವಲ್ಪ ದಾರಿ ಕಳ್ಳ ರೋಡ್ ಅದು. ಅದಕ್ಕೆ ನಾನು ರಾತ್ರಿ ಬರಲಿಲ್ಲ, ಅಲ್ಲೇ ಮಲ್ಕೊಂಡಿದ್ದೆ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಂಡು ಹೊರಟಿದ್ದು. ಈಗ ಪ್ರೆಸೆಂಟು ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಐತೆ ಅಷ್ಟೇ ನಮಗೆ. ಊಟ ರಾತ್ರಿ ಮಾಡಿದ್ದು ಅಲ್ಲಿ ಕೋಲಾರ ಹತ್ರ ಮಾಡಿದ್ದು ಊಟ. ನಾವು ಚಿತ್ತೂರು ಯಾವಾಗ ಬಿಡ್ತೀವೋ ಅಲ್ಲಿಂದ ನಮಗೆ ಒಂದು 200 ಕಿಲೋಮೀಟ್ರು ಬರೀ ಸಿಂಗಲ್ ರೋಡೇ. ಅಂದರೆ ನಾವು ಚೆನ್ನೈಗೆ ಹೋಗೋ ತನಕ ಸಿಂಗಲ್ ರೋಡೇ ನಮಗೆ ಇಲ್ಲಿ ಸಿಗೋದು. ನಾನು ಹೋಗ್ತಾ ಇರೋ ರೂಟಲ್ಲಿ ರಾತ್ರಿ ಹೊತ್ತು ಪೊಲೀಸವ್ರ ಕಾಟ ತುಂಬ ಇರುತ್ತೆ. ಹಗಲೊತ್ತಲ್ಲಿ ಕಮ್ಮಿ, ರೋಲ್ ಕಾಲ್ ಮಾಡ್ತಾರೆ, ಒಳ್ಳೆ ರೋಡಿಸಮ್ ಥರ ಬಿಹೇವ್ ಮಾಡ್ತಾರೆ. ನೈಟ್ ಹೊತ್ತಲ್ಲಾದರೆ, ಹಗಲೊತ್ತಲ್ಲಾದರೆ ಜನ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಆ ರೀತಿ ಬಿಹೇವ್ ಮಾಡಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ನೈಟ್ ಹೊತ್ತಲ್ಲಾದರೆ ದಾರಿ ಬೇಗ ಸಾಗುತ್ತೆ, ಹಗಲೊತ್ತಲ್ಲಾದರೆ ಟ್ರಾಫಿಕ್ ಇರುತ್ತಲ್ಲ, ಅದರಿಂದಾಗಿ ಸ್ವಲ್ಪ ತೊಂದರೆ. ಹಿಂಗೆ ಸೀದಾ ಹೋದರೂ ತಿರುಪತಿಗೆ ಹೋಗ್ತೀವಿ ನಾವು. ಆದರೆ ನಾವು ಇಲ್ಲಿ 1-2 ಕಿಲೋಮೀಟ್ರ್ ಹೋಗಿ ಅಲ್ಲಿ ಬ್ರಿಡ್ಜ್ ಹತ್ರ ಲೆಫ್ಟಿಗೆ ತೊಗೊಂಡು ಬ್ರಿಡ್ಜ್ ಕೆಳಗಡೆಯಿಂದ ರೈಟಿಗೆ ಹೋಗಬೇಕು. ಉತ್ತುಕೋಟೈ ರೋಡು. ನಮ್ಮ ಹಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ಇನ್ನೂ ತಿಂಡಿ ಮಾಡಿಲ್ಲ, ಹೊಟ್ಟೆ ಅಂತೂ ತುಂಬ ಹಸಿತಿದೆ. ರಾತ್ರಿನೂ ಬರೀ ಇಡ್ಲಿನೂ ದೋಸೆ ಅಷ್ಟೇ ತಿಂದಿದ್ದು, ಅದು ಬಿಟ್ಟರೆ ರೈಸ್ ಐಟಮ್ ಏನೂ ಸಿಗಲಿಲ್ಲ. ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತೆ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ. ನಾವು ದುಡ್ಡು ಉಳಿಸ್ಬೇಕು ಅಂದರೆ ನಮ್ಮ ಖರ್ಚನ್ನ ಆದಷ್ಟು ಕಮ್ಮಿ ಮಾಡಬೇಕು. ಆದರೂ ಊಟ ವಿಚಾರದಲ್ಲಿ ಅಷ್ಟೊಂದು ಇದು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಹೊಟ್ಟೆಗೆ ಏನೋ ಆದರೂ ಒಂದು ತಿನ್ನೋಣ ಅಂತೇಳಿ ತಿಂದಿದ್ದಷ್ಟೇ. ಟೈಮಿಂಗು ಅದು ಟ್ರಾಫಿಕ್ಕಲ್ಲಿ ಸಿಗಾಕೊಂಡ್ಬಿಟ್ನಲ್ಲ, ಇಲ್ಲಿ ಮಹದೇವಪುರದಿಂದ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಹಿಂಗೆ ಟರ್ನ್ ಮಾಡ್ಕೊಂಬರೋ ಅಷ್ಟೊತ್ತು ತಲೆನೇ ಕೆಟ್ಟೋಯ್ತು. ಒಂದು 10 ಕಿಲೋಮೀಟ್ರ್ ಓಡಿಸೋ ಅಷ್ಟೊತ್ತಿಗೆ 1.5 ಗಂಟೆ ಟೈಮ್ ತೊಗೊಬಿಡ್ತು, ಆ ರೀತಿ ಜಾಮ್ ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಅವಾಗವಾಗ ಆಗ್ತಾ ಇರ್ತವೆ ಈ ಥರ. ಕೊನೆಗೂ ನಾವು ಅನ್ಲೋಡ್ ಪಾಯಿಂಟ್ ಹತ್ರ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಫ್ಲಿಪ್ಕಾರ್ಟು, ಅಮೆಝಾನ್ ಗೋಡನ್ಗಳು. ಇವೆಲ್ಲ ಕೂಡ ಎಲ್ಲ ಒಂದೊಂದು ಗೋಡನ್ನು ಒಂದೊಂದಕ್ಕೆ ನೋಡು. ಅಲ್ಲಿ ನೋಡಿದ್ರೆ ಒಂದು ನಿಪ್ಪಾನ್ ಎಕ್ಸ್ಪ್ರೆಸ್ ಅಂತಿದೆ, ಸಾಫ್ಟ್ ಎಕ್ಸ್ಪ್ರೆಸ್ಸು, ನಿಪ್ಪಾನ್ ಎಕ್ಸ್ಪ್ರೆಸ್ಸು, ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಕೂಡ ಇಲ್ಲೇ ಇರೋದು. ಇವೆಲ್ಲ ಗೋಡನ್ಗಳು ಚೆನ್ನೈಯಲ್ಲಿ ಎಲ್ಲ ಅವೇ ಗೋಡನ್ಗಳು. ಸ್ನೇಹಿತರೆ, ಈಗ ತಾನೇ ಫ್ಯಾಕ್ಟ್ರಿ ಒಳಕ್ಕೆ ಹೋಗಿ ಎಂಟ್ರಿ ಮಾಡಿಸಿ ಬಂದೆ. ಇದು ನಾರ್ಡೆಕ್ಸ್ ಕಂಪ್ನಿಗೆ ಬಂದಿರೋದು. ಅವರು ಗಾಡಿಯಲ್ಲೇ ಕೂತ್ಕೊಂಡಿರೋ ಕರಿತೀನಿ ಅಂತಂದರೆ ಸೆಕ್ಯೂರಿಟಿ ಎಲ್ಲ ತುಂಬ ಒಳ್ಳೆಯವರು. ಇವರೆಲ್ಲ ಅಸ್ಸಾಮು, ಬಿಹಾರ್ ಕಡೆಯವರು ಅನಿಸುತ್ತೆ, ಯು ಪಿ ಕಡೆಯವರು ಅನಿಸುತ್ತೆ. ಎಲ್ಲ ಆ ಕಡೆಯಿಂದನೇ ಬಂದವರೆ. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಅಂತ ಕನ್ನಡದಲ್ಲೇ ಮಾತಾಡ್ದ. ಖುಷಿ ಆಯಿತು ಕನ್ನಡ ಮಾತಾಡಿದ್ದಕ್ಕೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಇಲ್ಲಿ.
ನೋಡಬೇಕು. ಇವತ್ತೇ ಖಾಲಿ ಆಗುತ್ತೆ. ಅವಾಗ ಒಂದೆರಡು ಗಾಡಿ ಒಳಗಡೆ ಇದ್ದಾವೆ. ಖಾಲಿ ಆದಮೇಲೆ ಮಾಡ್ಬೋದು, ಇಲ್ಲಾಂದರೆ ಅರ್ಜೆಂಟ್ ಇದ್ದರೆ ಅವರೇ ಕರೀತಾರೆ. ನೋಡೋಣ. ಕಂಪ್ನಿ ಒಳಗಡೆ ವಿಡಿಯೋ ಏನು ಮಾಡೋಂಗಿಲ್ಲ. ಇಲ್ಲಿ ಅನ್ಲೋಡ್ ಮಾಡೋದು ಅದೇನು ತೋರ್ಸೋಕ್ಕಾಗಲ್ಲ. ಏನು ಕ್ರೇನಲ್ಲಿ ಅನ್ಲೋಡ್ ಮಾಡ್ತಾರೆ, ಅಲ್ಲಿ ಸ್ಟೋರೇಜಲ್ಲಿ ಇಟ್ಕೊತಾರೆ, ಸ್ಟೋರಲ್ಲಿ ಇಟ್ಕೊತಾರೆ. ಅಲ್ಲಿ ಎಲ್ಲಿ ಖಾಲಿ ಇರುತ್ತೆ ಅಂಥ ಜಾಗದಲ್ಲಿ ಇಟ್ಕೊತಾರೆ ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.